ಹರೇ ಕೃಷ್ಣ. ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋದಾದ್ರೆ 9 ಆಫ್ ಸಾಟ್ಸ್, 4 ಆಫ್ ವೈನ್ಸ್. ಸಮ್ವೇರ್ ಈ ವ್ಯಕ್ತಿಗೆ ನಿಮ್ಮ ಜೊತೆ ಮದುವೆ ಆಗ್ಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಅಂಡ್ ಒಳ್ಳೆ ಕಂಪಾನಿಯನ್ ನನಗೆ ಸಿಕ್ಕಿದ್ದಾರೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಕೂಡ ನನಗೆ ಸಿಕ್ಕಿದ್ದಾರೆ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಬಟ್ ಸಮ್ವೇರ್ ಇವ್ರಿಗೆ ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗಿರಬಹುದು, ಬಟ್ ಸೆಕೆಂಡ್ ಮ್ಯಾರೇಜ್ಗೆ ಇವರ ಮನಸ್ಸು ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ಬಹುದು. ಅಥವಾ ಪಾಸ್ಟ್ ಅಲ್ಲಿ ತುಂಬಾ ರಿಲೇಶನ್ಶಿಪ್ ಬ್ರೇಕ್ ಡೌನ್ ಆಗಿರೋದ್ರಿಂದ, ತುಂಬಾ ಲವ್ ಫೇಲ್ಯೂರ್ಸ್ ಆಗಿರೋದ್ರಿಂದ ಅಗೇನ್ ಮತ್ತೆ ಮದುವೆಯಲ್ಲಿ ನಂಬಿಕೆ ಈ ವ್ಯಕ್ತಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಹುದು. ನಿಮ್ಮ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇಲ್ಲ, ಅವರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ವಾಟ್ ಇಫ್ ನಾನು 100% ಈ ರಿಲೇಶನ್ಶಿಪ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ, ವಾಟ್ ಇಫ್ ನನ್ನ ಒಂದು ಪಾಸ್ಟ್ ಟ್ರಾಮಾ ನನ್ನ ಒಂದು ಕರೆಂಟ್ ರಿಲೇಶನ್ಶಿಪ್ಗೆ ಎಫೆಕ್ಟ್ ಆದ್ರೆ ನಾನು ಎಲ್ಲಿ ಟಾಕ್ಸಿಕ್ ಆಗ್ಬಿಡ್ತೀನೋ, ಎಲ್ಲಿ ನನ್ನ ಒಂದು ಎಮೋಷನಲ್ ಸ್ಟೆಬಿಲಿಟಿ ಇಲ್ಲದೆ ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡ್ತೀನೋ ಏನೋ ಅನ್ನೋ ಈ ರೀತಿಯ ಒಂದು ಥಿಂಕಿಂಗ್ ಅಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬಹುದು. ಬಟ್ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಾ ಇರುವಂತದ್ದು ನಿಮ್ ಜೊತೆ ಮದುವೆ ಆಗ್ಬೇಕು, ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡ್ಬೇಕು, ಅಂಡ್ ಒಂದೊಳ್ಳೆ ಕೆರಿಯರ್ನು ಕೂಡ ಜೊತೆಗೆ ಗ್ರೋತ್ ಆಗ್ಬೇಕು, ಬಿಲ್ಡ್ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರುವಂತದ್ದು ಇದೆ. ಅಂಡ್ ಐ ಥಿಂಕ್ ಈ ಒಂದು ವ್ಯಕ್ತಿ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಒಂದು ಆರ್ಟ್ ಇದ್ರಲ್ಲಿ ಈ ಒಂದು ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದ ಒಂದು ಒಳ್ಳೆ ಕೆರಿಯರ್ ಅಂತೂ ಇವ್ರದ್ದು ಇದೆ. ಬಟ್ ರಿಲೇಶನ್ಶಿಪ್ ಅಂತ ಬಂದಾಗ ಈ ವ್ಯಕ್ತಿಗೆ ಪಾಸ್ಟ್ ಡ್ರಾಮಾಸ್ ಇಂದ ಹೊರಗೆ ಬರೋಕ್ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಮ್ಯಾರೇಜ್ಗೆ ಕಮಿಟ್ಮೆಂಟ್ಗೆ ಅವರು ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ನೀವೇನೇ ಹೇಳಿರಬಹುದು, ನಾನು ನಿನ್ ಜೊತೆಗಿರ್ತೀನಿ, ನನ್ಗೆ 100% ಎಫರ್ಟ್ ಕೊಡ್ತೀನಿ ಅಂತ, ಬಟ್ ಸ್ಟಿಲ್ ಈ ವ್ಯಕ್ತಿ ಅವರ ಒಂದು ಪಾಸ್ಟ್ ಇಂದ, ಅವರ ಒಂದು ಎಕ್ಸ್ ಇಂದ, ಮೆಮೊರೀಸ್ ಇಂದ ಇವರು ಹೊರಗೆ ಬರೋಕ್ ಆಗ್ತಾ ಇಲ್ಲ. ಒನ್ಸ್ ಈ ವ್ಯಕ್ತಿ ಹೊರಗೆ ಬಂದು ಹೀಲ್ ಆದ್ರೆ ಖಂಡಿತ ನಿಮ್ಮ ಒಂದು ಮ್ಯಾರೇಜ್ ಅನ್ನೋದು ಚೆನ್ನಾಗಾಗತ್ತೆ ಅಂತ ಹೇಳ್ಬಹುದು. ಅಂಡ್ ನಿಮ್ಮ ಒಂದು ಫ್ಯೂಚರ್ ಒಂದು ಒಳ್ಳೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂತದ್ದು ಇದೆ. ಬಟ್ ಮೇಕ್ ಶೋರ್ ನಾನೇ ಒಬ್ಳೆ ಅಥವಾ ನಾನೇ ಒಬ್ನೇ ಎಲ್ಲವನ್ನು ನಿಭಾಯಿಸ್ತೀನಿ, ನಾನು ಅವ್ರನ್ನ ಚೇಂಜ್ ಮಾಡ್ತೀನಿ, ನಾನು ಅವ್ರನ್ನ ಹೀಲ್ ಮಾಡ್ತೀನಿ ಅನ್ನೋ ಒಂದು ಬಂಡ ಧೈರ್ಯಕ್ಕೆ ನೀವು ಹೋಗ್ಬೇಡಿ. ಬಿಕಾಸ್ ಅಂಟಿಲ್ ಅಂಡ್ ಅನ್ಲೆಸ್ ಅವರು ನಾನು ಚೇಂಜ್ ಆಗ್ಲೇಬೇಕು ಅನ್ನೋ ಒಂದು ಡಿಸಿಷನ್ ಅವ್ರು ತಗೊಳ್ಳೋವರೆಗೂ, ಅಥವಾ ನಾನು ಇದರಿಂದ ಹೊರಗೆ ಬರ್ಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ ಬರೋವರೆಗೂ ನೀವು ಎಷ್ಟೇ ಹೀಲಿಂಗ್ ಕೊಡ್ಸಿ, ಎಷ್ಟೇ ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗಿ, ದಿಸ್ ಪರ್ಸನ್ ಈಸ್ ನಾಟ್ ಗೋನ್ ಅ ಚೇಂಜ್. ಈ ವ್ಯಕ್ತಿ ಯಾವುದೇ ರೀತಿಯ ಒಂದು ಬದಲಾವಣೆ ಕಾಣೋದಿಲ್ಲ ಈ ವ್ಯಕ್ತಿಯಲ್ಲಿ, ಅಂಟಿಲ್ ಆ ವ್ಯಕ್ತಿಗೆ ಅನ್ನಿಸ್ಬೇಕು ನೋ, ಈ ಒಂದು ಲೂಪಿಂದ